ಇವತ್ತಿನ ವ್ಲಾಗಲ್ಲಿ ನನ್ನನ್ನು ಈವ್ನಿಂಗ್ ರೂಟೀನ್ನ ಶೇರ್ ಮಾಡ್ಕೊತಿದ್ದೀನಿ. ಯಾವಾಗಲೂ ಮಾರ್ನಿಂಗ್ ರೂಟೀನೇ ಶೇರ್ ಮಾಡ್ಕೊತಿದ್ದೆ. ಈವ್ನಿಂಗ್ ರೂಟೀನ್ ಒಂದು ವ್ಲಾಗ್ ಮಾಡಿಲ್ವಲ್ಲ ಅಂತ ಅನಿಸಿ ಸಂಜೆ ಹಂಗೆ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡಿದೆ. ಬಟ್ಟೆ ಎಲ್ಲ ಮಷಿನ್ಗೆ ಹಾಕಿ ಒಣಗಾಕಿದ್ದೆ. ಕಂಪ್ಲೀಟ್ ಡ್ರೈ ಆಗಿತ್ತು. ಎತ್ಕೊಂಡು ಬಂದು ಫೋಲ್ಡ್ ಮಾಡ್ತಿದ್ದೀನಿ. ರೂಮಲ್ಲಿ ವಿಹಾ ಮಲಗಿದ್ಲು. ಅಲ್ಲೋಗಿ ಫೋಲ್ಡ್ ಮಾಡಿದ್ರೆ ಅವಳಿಗೆ ಡಿಸ್ಟರ್ಬ್ ಆಗುತ್ತೆ ಅಂತ ಹಾಲಲ್ಲೇ ಚಾಪೆ ಹಾಕೊಂಡು ಫೋಲ್ಡ್ ಮಾಡ್ತಿದ್ದೀನಿ. 3rd ಮಂತ್ ಕಂಪ್ಲೀಟ್ ಆಗಿ 4th ಮಂತ್ ಸ್ಟಾರ್ಟ್ ಆದಮೇಲೆ ವಿಹಾದು ಕಂಪ್ಲೀಟ್ ಸ್ಲೀಪ್ ರೂಟೀನ್ ಚೇಂಜ್ ಆಗಿದೆ. ನಾನು ಯಾವುದಾದ್ರೂ ಒಂದು ವ್ಲಾಗಲ್ಲಿ ಶೇರ್ ಮಾಡ್ಕೊತೀನಿ. ಅದನ್ನು ಕೂಡ ರಿಕ್ವೆಸ್ಟ್ ಮಾಡ್ತಿರ್ತೀರಾ ವಿಹಾದು ಸ್ಲೀಪ್ ರೂಟೀನ್ ಶೇರ್ ಮಾಡಿ ಅಂತ. ಖಂಡಿತ ಆದಷ್ಟು ಬೇಗ ಪ್ಲಾನ್ ಮಾಡಿ ಒಂದು ವ್ಲಾಗ್ನ ಶೂಟ್ ಮಾಡಿ ಹಾಕ್ತೀನಿ. ನನ್ನ ಕೆಲಸಗಳು ಮುಗಿಯೋ ಅಷ್ಟರಲ್ಲಿ ನನ್ನ ಮಗಳು ಕೂಡ ಎದ್ಲು. ಅವಳು ಎದ್ಮೇಲೆ ಸ್ವಲ್ಪ ಹೊತ್ತು ಆಚೆ ಕಡೆ ಕರ್ಕೊಂಡ್ ಬರ್ತೀನಿ. ಸ್ವಲ್ಪ ಹೊತ್ತು ರಾಕರಲ್ಲಿ ಹಾಕಿ ಆಟ ಆಡಿಸ್ತೀನಿ, ಅವಳಿಗೂ ಬೋರ್ ಆಗಬಾರ್ದು ಅಂತ. ನನ್ನ ಈವ್ನಿಂಗ್ ರೂಟೀನಲ್ಲಿ ಕಾಫಿ ಕಂಪಲ್ಸರಿ ಇದ್ದೇ ಇರುತ್ತೆ. ಮಾರ್ನಿಂಗ್ ಟೈಮ್ ಕಾಫಿ ಕುಡಿಯೋದು ನಾನು ಸ್ಕಿಪ್ ಮಾಡಿದ್ದೀನಿ, ಬಿಕಾಸ್ ಓಟ್ಸ್ ತಿಂತಿದ್ದೀನಲ್ಲ. ಹಾಗಾಗಿ ನಾನು ನಿಮ್ಗೊಂದು ವ್ಲಾಗಲ್ಲಿ ಹೇಳಿದ್ದೆ ನಂದು ಮಾರ್ನಿಂಗ್ ಸ್ಟಾರ್ಟ್ ಆಗೋದೇ ಕಾಫಿಯಿಂದ, ಬಟ್ ಅದು ಕಂಪ್ಲೀಟ್ಲಿ ಸ್ಟಾಪ್ ಮಾಡಿದ್ದೀನಿ. ಒಂದು ದಿನಕ್ಕೆ ಒಂದ್ಸರಿ ಮಾತ್ರ ಕಾಫಿ ತಗೋತಿದ್ದೀನಿ. ಅದರಲ್ಲೂ ನಾನು ಶುಗರ್ ಯೂಸ್ ಮಾಡ್ತಿಲ್ಲ. ಆರ್ಗ್ಯಾನಿಕ್ ಜಾಗರಿ ಪೌಡರ್ ಬರುತ್ತೆ, ಅದನ್ನ ಯೂಸ್ ಮಾಡ್ಕೊಂಡು ಕಾಫಿ ಮಾಡ್ಕೊಂತೀನಿ. ನನ್ನ ಹಸ್ಬೆಂಡ್ ಬರ್ತಾ ಮೈಸೂರು ಪಾಕ್ನ ತಗೊಂಡ್ ಬಂದಿದ್ರು. ನಾನು ಸ್ವೀಟ್ನ ಕಟ್ ಡೌನ್ ಮಾಡೋಣ ಅಂತ ಎಷ್ಟೇ ಅನ್ಕೊಂಡ್ರು ಈ ರೀತಿ ಏನಾದ್ರು ಒಂದು ಸ್ವೀಟ್ಸ್ ತರ್ತಾರೆ. ಅವ್ರು ಬಂದ್ಮೇಲೂ ಕೂಡ ವಿಹಾನ್ ಎತ್ಕೊಂಡು ಸ್ವಲ್ಪ ಹೊತ್ತು ಆಚೆ ಕಡೆ ವಾಕ್ ಮಾಡೋದು. ವೆಜಿಟೇಬಲ್ ಕುರ್ಮಾ ಮಾಡ್ಕೊಂತಿದ್ದೀನಿ ಇವತ್ತು ನೈಟ್ ಡಿನ್ನರ್ಗೆ. ಆ ರೆಸಿಪಿ ಕೂಡ ಶೇರ್ ಮಾಡ್ಕೊಂತೀನಿ. ಫಸ್ಟ್ ಒಂದು ಬಾಣಲಿಗೆ ಸ್ವಲ್ಪ ಆಯಿಲ್ ಹಾಕೊಂಡು ಅದಾದ್ಮೇಲೆ ಸೊಂಪು ಮತ್ತೆ ಪಲಾವ್ ಎಲೆ ಹಾಕೊಂತಿದ್ದೀನಿ. ಆನಿಯನ್, ಶುಂಠಿ, ಬೆಳ್ಳುಳ್ಳಿ, ಗ್ರೀನ್ ಚಿಲ್ಲಿ ಇಷ್ಟ ಹಾಕೊಂಡು ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ನೆಕ್ಸ್ಟ್ ಟೊಮೊಟೊ ಕೂಡ ಆ್ಯಡ್ ಮಾಡ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಅಂಡ್ ಗೋಡಂಬಿ ಕೂಡ ಹಾಕೊಂಡು ಗ್ರೈಂಡ್ ಮಾಡ್ಕೊಂಡು ಒಂದು 4 ತರ ತರಕಾರಿಗಳನ್ನ ತಗೊಂಡಿದ್ದೀನಿ. ಅದನ್ನ ಮ್ಯಾರಿನೇಟ್ ಮಾಡೋದಕ್ಕೆ ಸ್ವಲ್ಪ ಕರ್ಡು, ಅದ್ರ ಜೊತೆ ಸ್ಪೈಸಸ್ ಪೌಡರ್, ಧನಿಯಾ ಪುಡಿ, ಖಾರದ ಪುಡಿ, ಉಪ್ಪು, ಅರಿಶಿನ, ಗರಂ ಮಸಾಲ ಇಷ್ಟು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದ್ ಸೈಡ್ ಎತ್ತಿಟ್ಟೆ. ಅದೇ ಕಡೆಗೆ ಒಂದ್ ಸ್ವಲ್ಪ ಎಣ್ಣೆ, ಸೊಂಪು, ಪಲಾವ್ ಎಲೆ, ನೆಕ್ಸ್ಟ್ ಒಂದು ಮೀಡಿಯಂ ಸೈಜ್ ಆನಿಯನ್ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ನಾನು ಏನ್ ಮ್ಯಾರಿನೇಟ್ ಮಾಡಿಟ್ಟಿದ್ನೋ ತರಕಾರಿ ಅದನ್ನ ಆ್ಯಡ್ ಮಾಡ್ಕೊಂತಿದ್ದೀನಿ. ಎಣ್ಣೆಲ್ಲೇ ಒಂದು 70 to 80% ತರಕಾರಿ ಬೇಯಬೇಕು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ನಾನು ಏನ್ ಪೇಸ್ಟ್ ಮಾಡಿ ಇಟ್ಕೊಂಡಿದ್ನೋ ಮಸಾಲ ಅದನ್ನ ಹಾಕೊಂಡು ಜೊತೆಗೆ ಸ್ವಲ್ಪ ವಾಟರ್ ಆ್ಯಡ್ ಮಾಡ್ಕೊಂತಿದ್ದೀನಿ. ತರಕಾರಿ ಕಂಪ್ಲೀಟ್ ಆಗಿ ಬೇಯೋವರೆಗೂ ಮೀಡಿಯಂ ಫ್ಲೇಮಲ್ಲಿ ಕುಕ್ ಮಾಡ್ಕೊಂಡ್ರೆ ವೆಜಿಟೇಬಲ್ ಕುರ್ಮಾ ರೆಡಿ ಆಗುತ್ತೆ. ಇದ್ರ ಜೊತೆ ನಾನು ಚಪಾತಿ ಮಾಡ್ಕೊಂಡಿದ್ದೆ. ಗೀ ರೈಸ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಇವತ್ತಿನ ಡಿನ್ನರ್ ನಮ್ದು ಇದಾಗಿತ್ತು. ಎಕ್ಸ್ನ ನಾವು ತಗೊಂಡಿಲ್ಲ ಇವತ್ತು, ಬಿಕಾಸ್ ಮಂಡೇ ಆಗಿರೋದ್ರಿಂದ. ಅಂಡ್ ಈ ವ್ಲಾಗ್ ಕೂಡ ಇಷ್ಟೇ. ಐ ಹೋಪ್ ಈ ವ್ಲಾಗ್ನ ನೀವು ಎಂಜಾಯ್ ಮಾಡಿದ್ದೀರಾ ಅಂತ. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಬಾಯ್, ಟೇಕ್ ಕೇರ್, ಹ್ಯಾವ್ ಎ ನೈಸ್ ಡೇ.